ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಬ್ಬ ರಿಯಲ್ ಲೈಫ್ ಹೀರೋ ಬಗ್ಗೆ ಮಾತಾಡೋಣ. ಬರೀ 500 ರೂಪಾಯಿ ತಗೊಂಡು ಮುಂಬೈಗೆ ಬಂದು ಇಡೀ ದೇಶವೇ ತಿರುಗಿ ನೋಡುವಂತಹ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿ ಇವರು. ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಕೂತು ಓದುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಂದು ಸಾವಿರಾರು ಕೋಟಿಯ ಒಡೆಯ ಆಗಿದ್ದು ಹೇಗೆ? ಇವರ ಲೈಫ್ ಜರ್ನಿ ನೋಡಿದ್ರೆ ನಿಮ್ಗೆ ಮೈ ನಡುಗುತ್ತೆ. ಅಷ್ಟು ಇನ್ಸ್ಪಿರೇಷನ್ ಇವರಲ್ಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ಅರುಕೈಸಾಮಿ ವೇಲುಮಣಿ ಅವರ ಕಂಪ್ಲೀಟ್ ಸ್ಟೋರಿ ನೋಡೋಣ. ಡಾಕ್ಟರ್ ವೇಲುಮಣಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದು ಯಾಕೆ? ಇವರ ಬಾಲ್ಯದ ಜೀವನ ಹೇಗಿತ್ತು? ಥೈರೋಕೇರ್ ಹುಟ್ಟಿದ್ದು ಹೇಗೆ? ಇವರು ತಮ್ಮ ಕಂಪನಿಯ 66% ಪಾಲನ್ನ ಮಾರಾಟ ಮಾಡಿದ್ದು ಯಾಕೆ? ಈಗಿನ ಇವರ ನೆಟ್ವರ್ಕ್ ಎಷ್ಟಿದೆ? ಯುವಕರಿಗೆ ಇವರು ಕೊಡುವ ಕಿವಿ ಮಾತುಗಳೇನು? ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಟ್ವಿಟರ್ ನೋಡ್ತಿದ್ರೆ ವೇಲುಮಣಿ ಅವರ ಪೋಸ್ಟ್ಗಳು ಖಂಡಿತ ಕಣ್ಣಿಗೆ ಬಿದ್ದಿರುತ್ತೆ. ಇವರು ಕೇವಲ ಒಬ್ಬ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಇವರು ಅದ್ಭುತವಾದ ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಯಾಕೆ ಅಂದ್ರೆ ಇವರು ತಮ್ಮ ಯಶಸ್ಸಿನ ಬಗ್ಗೆ ಡೈರೆಕ್ಟ್ ಆಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡ್ತಾರೆ. ಇವರು ಹೇಳುವ ಬಡತನವೇ ನನ್ನ ಅತಿ ದೊಡ್ಡ ಶಕ್ತಿ ಎನ್ನುವ ಮಾತು ಮಿಲಿಯನ್ ಗಟ್ಟಲೆ ಜನರಿಗೆ ಇನ್ಸ್ಪಿರೇಷನ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಇವರು ಇಂದಿಗೂ ಸರಳವಾಗಿ ಬದುಕ್ತಾ ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಬಿಸ್ನೆಸ್ ಪಾಠಗಳನ್ನ ಹೇಳ್ಕೊಡ್ತಾರೆ. ಇವರ ಪೋಸ್ಟ್ಗಳಲ್ಲಿ ಒಂದು ಮ್ಯಾಜಿಕ್ ಇದೆ. ಅದಕ್ಕಾಗಿಯೇ ಇವರು ಇಂಟರ್ನೆಟ್ ನಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿ ಇರ್ತಾರೆ. ಇವರು ಸೋಷಿಯಲ್ ಮೀಡಿಯಾವನ್ನ ಕೇವಲ ಪ್ರಚಾರಕ್ಕೆ ಬಳಸದೆ ಯುವಜನತೆಗೆ ದಾರಿದೀಪವಾಗಲು ಸಹಾಯ ಮಾಡ್ತಿದ್ದಾರೆ. ಸ್ನೇಹಿತರೆ, ಡಾಕ್ಟರ್ ವೇಲುಮಣಿ ಅವರ ಕಥೆ ಶುರುವಾಗಿದ್ದು ತಮಿಳುನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ. ಇವರ ತಂದೆ ಒಬ್ಬ ಭೂರಹಿತ ಕೃಷಿ ಕೂಲಿ ಕಾರ್ಮಿಕರಾಗಿದ್ರು. ಮನೆಯಲ್ಲಿ ದಿನಕ್ಕೆ 2 ಹೊತ್ತು ಊಟಕ್ಕೂ ಕಷ್ಟವಿತ್ತು. ಅಮ್ಮ ಹಾಳು ಮಾರಿ ಬಂದ 3 ರೂಪಾಯಿಯಲ್ಲಿ ಇಡೀ ಸಂಸಾರ ಸಾಗಬೇಕಿತ್ತು. ಅಂತಹ ಪರಿಸ್ಥಿತಿಯಲ್ಲೂ ಇವರು ಛಲ ಬಿಡದೆ ಓದಿದ್ರು. ಕಾಲೇಜಿಗೆ ಹೋಗೋದಕ್ಕೆ ಹಣ ಇಲ್ಲದೆ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಕೂತು ಓದುತ್ತಿದ್ದ ಇವರ ಶ್ರದ್ಧೆ ನಿಜಕ್ಕೂ ಗ್ರೇಟ್. BSc ಮುಗಿದ ಮೇಲೆ ಇವರಿಗೆ ಸಿಕ್ಕ ಮೊದಲ ಕೆಲಸದ ಸಂಬಳ ಕೇವಲ 150 ರೂಪಾಯಿ ಅಂದ್ರೆ ನಂಬ್ತೀರಾ? ಅಲ್ಲಿಂದ ಮುಂಬೈಗೆ ಬಂದು ಬಾರ್ಕ್ ಸಂಸ್ಥೆಯಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಕೆಲಸ ಮಾಡ್ತಾನೆ ಮಾಸ್ಟರ್ಸ್ ಮತ್ತೆ PhD ಮುಗಿಸಿ ಸೈಂಟಿಸ್ಟ್ ಆದ್ರು. ಒಬ್ಬ ವಿಜ್ಞಾನಿಯಾಗಿದ್ದ ಇವರು ಇದ್ದಕ್ಕಿದ್ದಂತೆ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅನ್ನೋ ನಿರ್ಧಾರ ತಗೊಂತಾರೆ. ಸ್ನೇಹಿತರೆ, 1995ರಲ್ಲಿ ತಮ್ಮ PF ಹಣದ 1 ಲಕ್ಷ ರೂಪಾಯಿ ತಗೊಂಡು ಥೈರೋಕೇರ್ ಎನ್ನುವ ಪುಟ್ಟ ಲ್ಯಾಬ್ ಶುರು ಮಾಡ್ತಾರೆ. ಮುಂಬೈನ ಒಂದು ಚಿಕ್ಕ ಗ್ಯಾರೇಜ್ ನಲ್ಲಿ ಶುರುವಾದ ಈ ಕಂಪನಿ ಇಂದು ದೇಶದ ಅತಿ ದೊಡ್ಡ ಡಯಾಗ್ನೋಸ್ಟಿಕ್ ನೆಟ್ವರ್ಕ್ ಆಗಿದೆ. ಇವರ ಬಿಸ್ನೆಸ್ ಮಾಡೆಲ್ ತುಂಬಾ ಸಿಂಪಲ್ ಆಗಿತ್ತು. ಕಡಿಮೆ ಬೆಲೆಗೆ ಕ್ವಾಲಿಟಿ ಸರ್ವಿಸ್ ಕೊಡೋದು. ಥೈರಾಯ್ಡ್ ಟೆಸ್ಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಎಂಬ ಕಾಲದಲ್ಲಿ ಇವರು ಅದನ್ನ ಜನಸಾಮಾನ್ಯರಿಗೆ ಇಟ್ಕೋ ಹಾಗೆ ಮಾಡಿದ್ರು. ಫೋಕಸ್ ಎನ್ನುವುದು ಇವರ ಗೆಲುವಿನ ಮಂತ್ರ. ಬರೀ ಥೈರಾಯ್ಡ್ ಬಗ್ಗೆಯೇ ಹೆಚ್ಚು ಫೋಕಸ್ ಮಾಡಿ ಅದರಲ್ಲಿ ನಂಬರ್ 1 ಆದ್ರು. ಇವರು ಯಾವುದೇ ದೊಡ್ಡ ಬಂಡವಾಳ ಇಲ್ಲದೆ ಸಾಲ ಮಾಡದೆ ಕಂಪನಿಯನ್ನ ಬೆಳೆಸಿದ್ದು ಇಂದಿನ ಸ್ಟಾರ್ಟ್ಅಪ್ ಗಳಿಗೆ ಒಂದು ದೊಡ್ಡ ಪಾಠ. ಥೈರೋಕೇರ್ ಇವತ್ತು ಕೇವಲ ಕಂಪನಿ ಅಲ್ಲ, ಅದು ಲಕ್ಷಾಂತರ ಜನರ ನಂಬಿಕೆಯ ಸಂಕೇತವಾಗಿ ಬೆಳೆದು ನಿಂತಿದೆ. ಸ್ನೇಹಿತರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಜೂನ್ 2021ರಲ್ಲಿ ಇಡೀ ಬಿಸ್ನೆಸ್ ಲೋಕವೇ ಶಾಕ್ ಆಗುವಂತ ಒಂದು ಡೀಲ್ ನಡೀತು. ವೇಲುಮಣಿ ಅವರು ತಮ್ಮ ಕಂಪನಿಯ 66% ಪಾಲನ್ನ API ಹೋಲ್ಡಿಂಗ್ ಸಂಸ್ಥೆಗೆ ಮಾರಾಟ ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣ ಅವರ ವೈಯಕ್ತಿಕ ಜೀವನ ಮತ್ತೆ ಭವಿಷ್ಯದ ದೃಷ್ಟಿಕೋನವಾಗಿತ್ತು. ಅವರ ಪತ್ನಿ ಸುಮತಿ ಅವರು ತೀರ್ಕೊಂಡ ಮೇಲೆ ವೇಲುಮಣಿ ಅವರಿಗೆ ನಾನು ಯಾರಿಗಾಗಿ ಇಷ್ಟೊಂದು ಸಂಪಾದನೆ ಮಾಡ್ತಿದ್ದೀನಿ ಎನ್ನೋ ಪ್ರಶ್ನೆ ಬಂತಂತೆ. ಅಷ್ಟೇ ಅಲ್ಲ, ತನ್ನ ಮಕ್ಕಳು ಸ್ವತಂತ್ರವಾಗಿ ಬೆಳಿಬೇಕು, ಅವರು ನನ್ನ ನೆರಳಲ್ಲಿ ಇರಬಾರ್ದು ಅಂತ ಅವರು ಬಯಸಿದ್ರು. ಜೊತೆಗೆ ಈಗಿನ ಕಾಲ ಡಿಜಿಟಲ್ ಹೆಲ್ತ್ ಕೇರ್ನದ್ದು, ಅದಕ್ಕೆ ಫಾರ್ಮ್ EC ಸರಿಯಾದ ಪಾಠ ಎಂದು ಅವರಿಗೆ ಅನಿಸ್ತು. 4546 ಕೋಟಿ ರೂಪಾಯಿಯ ಈ ಡೀಲ್ ಭಾರತೀಯ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿದಿದೆ. ಸ್ನೇಹಿತರೆ, 2026ರ ಹೊತ್ತಿಗೆ ಡಾಕ್ಟರ್ ವೇಲುಮಣಿ ಅವರ ಆಸ್ತಿ ಸುಮಾರು 5,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿದೆ. ಕಂಪನಿಯನ್ನ ಮಾರಾಟ ಮಾಡಿದ ನಂತರ ಬಂದ ದೊಡ್ಡ ಮೊತ್ತವನ್ನ ಇವರು ಸುಮ್ಮನೆ ಕೂತು ಅನುಭವಿಸ್ತಾ ಇಲ್ಲ. ಇವರು ಆ ಹಣದ ಬಹುಭಾಗವನ್ನ ವಿವಿಧ ಸ್ಟಾರ್ಟ್ಅಪ್ ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಮತ್ತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಷ್ಟೊಂದು ಆಸ್ತಿ ಇದ್ರೂ ಇವರು ಇಂದಿಗೂ ತುಂಬಾ ಸರಳವಾದ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಇವರ ಪ್ರಕಾರ ಆಸ್ತಿ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಾವು ಎಷ್ಟು ಜನರ ಜೀವನದಲ್ಲಿ ಬದಲಾವಣೆ ತಂದಿದ್ದೀವಿ ಅನ್ನೋದು. ಇವರು ಇವತ್ತು ಬಿಲಿಯನಿಯರ್ ಆಗಿರ್ಬೋದು, ಆದ್ರೆ ಇವರ ಮನಸ್ಸು ಮಾತ್ರ ಇವತ್ತಿಗೂ ಅದೇ ಹಳ್ಳಿಯ ಹುಡುಗನ ಹಾಗೆ ಇದೆ. ಇವತ್ತಿನ ಯುವಕರಿಗೆ ವೇಲುಮಣಿ ಅವರು ಹೇಳುವ ಮುಖ್ಯ ಸಂದೇಶ ಏನಂದ್ರೆ ಬಡತನವನ್ನ ಎಂಜಾಯ್ ಮಾಡಿ. ಬಡತನ ಅನ್ನೋದು ಶಾಪ ಅಲ್ಲ, ಅದು ನಿಮ್ಗೆ ಜೀವನದ ಪಾಠವನ್ನ ಕಲಿಸೋ ಅತ್ಯುತ್ತಮ ಗುರು ಅಂತಾರೆ. ನಿಮ್ಮ 20ನೇ ವಯಸ್ಸಿನಲ್ಲಿ ಎಷ್ಟು ಕಷ್ಟ ಪಡ್ತೀರೋ 50ನೇ ವಯಸ್ಸಿನಲ್ಲಿ ಅಷ್ಟು ಸುಖವಾಗಿರ್ತೀರಾ ಅನ್ನೋದು ಇವರ ಅನುಭವದ ಮಾತು. ಇವತ್ತಿನ ಯುವಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಶೋ ಆಫ್ ಮಾಡೋದಕ್ಕೆ ಸಮಯ ವ್ಯರ್ಥ ಮಾಡ್ತಾರೆ. ಆದರೆ ವೇಲುಮಣಿ ಅವರು ಸ್ಕಿಲ್ ಬೆಳೆಸ್ಕೊಳ್ಳಿ ಅಂತ ಸಲಹೆ ಕೊಡ್ತಾರೆ. ಪೋಷಕರು ಮಕ್ಕಳಿಗೆ ಅತಿಯಾದ ಸೌಲಭ್ಯಗಳನ್ನ ಕೊಟ್ಟು
ಅವರನ್ನ ಹಾಳು ಮಾಡಬಾರ್ದು ಅನ್ನೋದು ಇವರ ಅಭಿಪ್ರಾಯ. ಇವರ ಜೀವನದ ಪ್ರತಿ ಹಂತವು ಯುವಕರಿಗೆ ಒಂದು ದೊಡ್ಡ ಪಾಠವಂತಿದೆ. ಅದಕ್ಕಾಗಿಯೇ ಇವರನ್ನ ಮಾಸ್ ಮೆಂಟರ್ ಅಂತ ಕರೀತಾರೆ. ಸ್ನೇಹಿತರೆ, ವೇಲುಮಣಿ ಅವರು ಯಾವಾಗಲೂ ಹೇಳೋದು ಒಂದೇ ಮಾತು: ರಿಸ್ಕ್ ತಗೊಳ್ದೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಅವರ ಪ್ರಕಾರ ಬಿಸ್ನೆಸ್ ಅನ್ನೋದು ಬರೀ ಹಣ ಮಾಡೋ ದಾರಿಯಲ್ಲ, ಅದು ಸಮಾಜದ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡೋದು. ನೀವು ಬೆಳಿಗ್ಗೆ ಇದ್ದಾಗ ಇಂದು ಏನು ಹೊಸದನ್ನ ಕಲಿಬಹುದು ಅಂತ ಯೋಚಿಸಿ, ಎಷ್ಟು ಹಣ ಗಳಿಸಬಹುದು ಅಂದಲ್ಲ. ಅವರು ಬಿಸ್ನೆಸ್ ಪ್ರೊಗಾಲಿಟಿ ಅಥವಾ ಮಿತವ್ಯಯಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಅನಗತ್ಯ ಖರ್ಚು ಮಾಡೋದನ್ನ ಇವರು ವಿರೋಧಿಸುತ್ತಾರೆ. ಬಿಸ್ನೆಸ್ ಅಲ್ಲಿ ಸೋಲು ಅನ್ನೋದು ಇರೋದಿಲ್ಲ, ಬರೀ ಕಲಿಕೆ ಮಾತ್ರ ಇರುತ್ತೆ ಅನ್ನೋದು ಇವರ ಫಿಲಾಸಫಿ. ಕಂಫರ್ಟ್ ಝೋನ್ ಇಂದ ಹೊರಬಂದಿಲ್ಲ ಅಂದ್ರೆ ಯಾರೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲು ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾರೆ. ಇವರ ಈ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳೇ ಇವರನ್ನ ಫೇಮಸ್ ಮಾಡಿರೋದು. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕು ಅಂದ್ರೆ ವೇಲುಮಣಿ ಅವರು ಕೇವಲ ಒಬ್ಬ ಉದ್ಯಮಿಯಲ್ಲ, ಅವರು ಒಂದು ದೊಡ್ಡ ಭರವಸೆ. ಅವರ ಜೀವನದ ಪ್ರತಿಯೊಂದು ಪುಟವು ಹಸಿದ ಹೊಟ್ಟೆಯೊಂದಿಗೆ ಆರಂಭವಾಗಿ ಸಾವಿರಾರು ಹೊಟ್ಟೆಗಳನ್ನ ತುಂಬಿಸುವ ಸಾಮರ್ಥ್ಯದೊಂದಿಗೆ ಕೊನೆಗೊಂಡಿದೆ. ಮುಂಬೈಗೆ ಬರಿಗಾಲಲ್ಲಿ ಬಂದ ವ್ಯಕ್ತಿ ಇಂದು ವಿಮಾನದಲ್ಲಿ ಹಾರಾಡ್ತಿದ್ರು. ಅವರ ಕಾಲುಗಳು ಇಂದಿಗೂ ನೆಲದ ಮೇಲೆಯೇ ಇವೆ. ಇಂತಹ ಸಾಧಕರ ಬಗ್ಗೆ ತಿಳಿದುಕೊಳ್ಳೋದು ನಮಗೆ ಹೆಮ್ಮೆಯ ವಿಷಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.